ದೇವತೆಗಳ ಸೃಷ್ಟಿಯಾಯಿತು, ಮನುಷ್ಯರ ಸೃಷ್ಟಿಯಾಯಿತು, ಗಂಧರ್ವರ ಸೃಷ್ಟಿಯಾಯಿತು, ಅವರಿಗೆ ಅಭಿಮಾನ ಅಂತನ್ನುವುದರ ಸೃಷ್ಟಿಯಾಯಿತು. ಕಲ್ಪಾದೌ ಸೃಜತೆ ತಾತ ಕಲ್ಪಸ್ಯಾಂತೆ ಪ್ರಸಂಹರೇತ್. ಕಲ್ಪದ ಆದಿಯಲ್ಲಿ ಇವರೆಲ್ಲ ಹುಟ್ಟುತ್ತಾರೆ, ಕಲ್ಪದ ಕೊನೆಯಲ್ಲಿ ಇವರೆಲ್ಲ ಸಾಯ್ತಾರೆ. ಇದಕ್ಕೆ ಒಂದು ಕ್ರಮ ಇದೆ. ಸೃಷ್ಟಿ ಅಂದರೆ ಇಷ್ಟು ಕಾಲ ಸೃಷ್ಟಿ, ಇಷ್ಟು ಕಾಲ ಸ್ಥಿತಿ, ಇಷ್ಟು ಕಾಲ ಪ್ರಳಯ ಅಂತ. ಈ ತರಹ ನಿರಂತರವಾಗಿ ಚಕ್ರದ ರೀತಿಯಲ್ಲಿ ಪರಿವರ್ತನೆ ಆಗ್ತಾನೇ ಇರುತ್ತೆ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ತರಹದ ಕರ್ಮಗಳು ಪ್ರಾಧಾನ್ಯವನ್ನು ಪಡಿತವೆ. ಕೃತಯುಗದಲ್ಲಿ ಧ್ಯಾನ ಅನ್ನೋದು ಪ್ರಧಾನ, ತ್ರೇತಾಯುಗದಲ್ಲಿ ಯಜ್ಞ. ಈ ರೀತಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಧರ್ಮಗಳು ಅತ್ಯಂತ ಪ್ರಧಾನ ಆಗತ್ತೆ. ವೇದಗಳನ್ನು ಇದೆಲ್ಲದಕ್ಕೂ ಬಳಸ್ತಾರೆ, ಧ್ಯಾನಕ್ಕೂ ಬಳಸ್ತಾರೆ, ಯಜ್ಞಕ್ಕೂ ಬಳಸ್ತಾರೆ, ಜ್ಞಾನ ಮೊದಲಾದವುಗಳಿಗೂ ಬಳಸ್ತಾರೆ. ಎಲ್ಲ ರೀತಿಯಲ್ಲಿ ಇದಕ್ಕೆ ಸಂಸ್ಕಾರ ಮೊದಲಾದವುಗಳು ನಿರೂಪಣೆ ಇದೆ. ಈ ಸಂಸ್ಕಾರ ಅಂತನ್ನೋದು ಏನು ಅಂತ ಶತಾನೀಕ ಪ್ರಶ್ನೆ ಕೇಳ್ತಾನೆ. ಸಂಸ್ಕಾರಾಹ್ಕೆ ಮತ ಬ್ರಹ್ಮನ್ ಬ್ರಹ್ಮತ್ವೇ ಬ್ರಾಹ್ಮಣಸ್ಯತು ಶಂಸಮೇ ದ್ವಿಜಶಾರ್ದೂಲ ಕೌತೂಹಲಮಿದಂ ಮಮ. ಅಲ್ಲ, ಸಂಸ್ಕಾರ ಅಂದರೆ ಏನು, ಅದನ್ನು ನನಗೆ ದಯವಿಟ್ಟು ಹೇಳಬೇಕು ಅಂತ ಶತಾನೀಕ ಕೇಳಿದ. ಅದಕ್ಕೆ ಆ ಸಂಸ್ಕಾರಗಳ ಬಗ್ಗೆ ಸುಮಂತು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದರೆ ಸಂಸ್ಕಾರಗಳಾಗಬೇಕು. ಸಂಸ್ಕಾರ ಎಲ್ಲರಿಗೂ ಅದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ, ಆದರೆ ಆ ಸಂಸ್ಕಾರದ ಸ್ಪಿರಿಟ್ ಒಂದೇ. ಬೇರೆ ಬೇರೆ ವೇದದವರಿಗೆ ಇರುತ್ತೆ, ಬೇರೆ ಬೇರೆ ತರಹದ ವರ್ಗದವರಿಗೆ ಬೇರೆ ಬೇರೆ ತರಹದ ಸಂಸ್ಕಾರಗಳು ಇರುತ್ತೆ. ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಗರ್ಭಾಧಾನಂ, ಈ ಹೆಣ್ಣಿನಲ್ಲಿ ಒಳ್ಳೆಯ ಸಂತತಿಯನ್ನು ನಾನು ಸೃಷ್ಟಿ ಮಾಡ್ತೇನೆ ಅನ್ನುವಂತಹ ಒಂದು ಒಳ್ಳೆಯ ಚಿಂತನೆ ಏನಿದೆ, ಅದು ಗರ್ಭಾಧಾನ ಅನ್ನುವ ಸಂಸ್ಕಾರದ ಕ್ರೀಮ್. ದೇವರನ್ನು ನೆನಪಿಸಿಕೊಂಡು ತಾನು ಮೆಚ್ಚಿದ ಹೆಣ್ಣನ್ನು ಕೂಡುವುದು ಅದು ಗರ್ಭಾಧಾನ. ಇನ್ನು ಪುಂಸವನ, ಮಧ್ಯದಲ್ಲಿ ಅವಳಿಗೆ ಯಾವ ಕೆಟ್ಟ ಆಸೆಗಳು ಬರದಿರಲಿ, ಗರ್ಭದ ಪರಿಣಾಮ ಅದರಿಂದ ಅವಳು ಸಂಕಟಕ್ಕೊಳಗಾಗದಿರಲಿ ಅಂತ ಹೇಳಿ ಪುಂಸವನ. ಆಮೇಲೆ ಮೂರನೆಯದ್ದು ಸೀಮಂತೋನ್ನಯನ, ಗರ್ಭದ ರಕ್ಷಣೆಗಾಗಿ, ಗರ್ಭದ ಹಿತಕ್ಕಾಗಿ ಅವಳು ತಲೆಬಾಚಿಕೊಳ್ಳುವುದು, ಹೂ ಮುಡಿದುಕೊಳ್ಳುವುದು ಮೊದಲಾದವುಗಳನ್ನು ಬಿಟ್ಟಿರ್ತಾಳೆ. ಯಾವಾಗ ಗರ್ಭ ಅದು ಸೋರಿ ಹೋಗೋದಿಲ್ಲ ಅಂತ ಖಾತ್ರಿ ಆಗತ್ತೆ, ಆವಾಗ ಅವಳಿಗೆ ತಲೆ ಬಾಚಲಿಕ್ಕೆ, ಆಮೇಲೆ ಹೂ ಮುಡಿದುಕೊಳ್ಳಲಿಕ್ಕೆ ಪರ್ಮಿಷನ್ ಸಿಗತ್ತೆ. ಅದು ಅವಳಿಗೆ ಸೀಮಂತೋನ್ನಯನ ಅಂತನ್ನುವ ಸಂಸ್ಕಾರ. ಆಮೇಲೆ ಜಾತಕರ್ಮ, ಹುಟ್ಟಿದ ಕೂಡಲೇ ಮಗುವಿನ ಜೊತೆಗೆ ಬಂದ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸಿ ಆ ಹೊಕ್ಕಳ ಬಳ್ಳಿಯನ್ನು ಅಲ್ಲಿ ಸುತ್ತಿ ತಂದೆಯಾದವನು ಮೊದಲು ಜೇನುತುಪ್ಪವನ್ನು ನೆಕ್ಕಿಸಬೇಕು. ತಾಯಿಯ ಹಾಲು ಕುಡಿಯುವುದರ ಮೊದಲು ತಂದೆಯಾದವನು ಜೇನುತುಪ್ಪವನ್ನು ನೆಕ್ಕಿಸಬೇಕು. ಅದು ಜಾತಕರ್ಮ ಅಂತ ಕರೀತಾರೆ. ಆಮೇಲೆ ಅನ್ನಪ್ರಾಶನ ಅಂತ, ಮೊದಲು ಮಗುವಿಗೆ ಅನ್ನವನ್ನು ಉಣ್ಣಿಸುವುದು, ಅದು ಅನ್ನಪ್ರಾಶನ ಅಂತನ್ನುವ ಸಂಸ್ಕಾರ. ಆಮೇಲೆ ಚೌಳ ಅಂತ, ಚೌಲಕರ್ಮ ಅಂತ ಕರೀತಾರೆ. ಆಮೇಲೆ ಉಪನಯನ, 7-8 ವಯಸ್ಸಿಗೆ ಮಗುವಿಗೆ ಅಧ್ಯಯನ ಮಾಡಲಿಕ್ಕೆ ಅಂತ ತೊಡಗಿಸುವುದು, ಅದನ್ನು ಉಪನಯನ ಅಂತ ಕರೀತಾರೆ. ಬ್ರಹ್ಮವ್ರತಾನಿ ಚತ್ವಾರಿ ಸ್ನಾನಂಚ ತದನಂತರಂ. ಆಮೇಲೆ ಅವನಿಗೆ ಬೇರೆ ಬೇರೆ ವೇದ ಮಂತ್ರಗಳನ್ನು ಅಭ್ಯಾಸ ಮಾಡಲಿಕ್ಕುಂಟು, ಇಲ್ಲ ಅಂತಂದರೆ ಇತಿಹಾಸ ಪುರಾಣಗಳನ್ನು ಚಿಂತನೆ ಮಾಡಲಿಕ್ಕೆ ಉಂಟು. ಎಲ್ಲರಿಗೂ ಇರತಕ್ಕಂಥದ್ದು ಇತಿಹಾಸ ಪುರಾಣ, ಅದು ಕಾಮನ್ ಫಾರ್ ಆಲ್. ಅದನ್ನು ಚಿಂತಿಸಿ
ಸ್ನಾನಂಚ ತದನಂತರಂ, ಸ್ನಾನವನ್ನು ಮಾಡಬೇಕು. ಸ್ನಾನ ಹೇಳಿದರೆ ಸುಗಂಧಭರಿತವಾದ ಸ್ನಾನ. ಅಲ್ಲಿಯ ತನಕ ಬ್ರಹ್ಮಚರ್ಯದಲ್ಲಿ ಇರುವವನು ಹೆಣ್ಣು ತನ್ನನ್ನು ಬಯಸದ ಹಾಗೆ, ಹೆಣ್ಣು ತನ್ನನ್ನು ಕಾಮಿಸದ ಹಾಗೆ, ತಾನು ಹೆಣ್ಣನ್ನು ಬಯಸದ ಹಾಗೆ ಇರಬೇಕು. ಅದಕ್ಕಾಗಿ ಏನು ಮಾಡಬೇಕು? ಅಲಂಕಾರ ಮಾಡಿಕೊಳ್ಬಾರ್ದು ಇತ್ಯಾದಿಗಳೆಲ್ಲ ಇರುತ್ತೆ. ಆವಾಗ ಒಂದು ಕಾಲದಲ್ಲಿ ಬ್ರಹ್ಮಚರ್ಯ ವ್ರತದಲ್ಲಿ ಇರುವ ವಿದ್ಯಾರ್ಥಿಗಳು ತಮ್ಮನ್ನು ಅಲಂಕರಿಸಿಕೊಳ್ಳದೆ ಹೇಗೋ ಇರ್ತಿದ್ರು. ಸುಗಂಧ ದ್ರವ್ಯಗಳನ್ನು ಮೈಗೆ ಹಚ್ಕೊಳ್ತಾ ಇರಲಿಲ್ಲ. ಯಾಕೆಂದರೆ ಹುಡುಗಿಯರು ಹತ್ತಿರ ಬರಬಾರದು ಅಂತ. ಹುಡುಗಿಯರಿಗೆ ನಮ್ಮನ್ನು ನೋಡಿ ಆಕರ್ಷಣೆ ಉಂಟಾಗಬಾರ್ದು, ನಮಗೆ ಹುಡುಗಿಯರನ್ನು ನೋಡಲಿಕ್ಕೆ ಸಂಕೋಚ ಆಗಬೇಕು. ಅಯ್ಯೋ ಕೆಟ್ಟ ಬಟ್ಟೆ ತೊಟ್ಕೊಂಡಿದ್ದೇವೆ ಅಂತ ಆ ತರಹ ಬದುಕ್ತಾ ಇದ್ದ ಕಾಲ ಒಂದಿತ್ತು. ಈಗ ಅದು ಇವತ್ತು ಅಟ್ಲೀಸ್ಟ್ ಗ್ರಂಥಗಳಲ್ಲಾದರೂ ಉಳಿದಿದೆ, ಹೀಗಿದೆ ಅಂತ. ಇದು ಬ್ರಹ್ಮವ್ರತ ಅಂತ. ಇದು ಎಲ್ಲರಿಗೂ ಇಷ್ಟು ಇತ್ತು, ಇಷ್ಟು ಮಿನಿಮಮ್ ಇರ್ತಿತ್ತು. ಆಮೇಲೆ ಸ್ನಾನ ಅಂದರೆ ಹಾಗೆ ಸ್ನಾತಕ ಅಂತ ಹೇಳಿ ಹಾಕ್ತಾರೆ. ಡಿಗ್ರಿ ಕಾಲೇಜಿಗೆ ಸ್ನಾತಕ, ಆಮೇಲೆ ಸ್ನಾತಕೋತ್ತರ ಪದವಿ ಮಾಸ್ಟರ್ಸ್ಗೆ. ಆದರೆ ಅದು ಏನು ಅಂತ ಅರ್ಥ ಇಲ್ಲ. ನಿಜವಾಗಿಯೂ ಸ್ನಾತಕ ಅಂತಂದರೆ ಹಾಗಿತ್ತು ಒಂದು ಕಾಲದಲ್ಲಿ. ಹೀಗಾಯಿತು. ಸಧರ್ಮಚಾರಿಣೀ ಯೋಗ ಯಜ್ಞಾನಾಂ ಕರ್ಮಮಾನದ ಪಂಚಾನಾಂ ಕಾರ್ಯಮಿತ್ಯಾಹು ಆತ್ಮನ ಶ್ರೇಯಸೇ ನೃಪ. ಆಮೇಲೆ ಮದುವೆ ಆದಮೇಲೆ 5 ಯಜ್ಞಗಳನ್ನು ಮಾಡಬೇಕು. ಮೊದಲನೆಯದ್ದು ದೇವಯಜ್ಞ, ಅಂದರೆ ದೇವತೆಗಳನ್ನು ಕೃತಜ್ಞತೆಯಿಂದ ನೋಡುವುದು. ಈ ಒಳ್ಳೆಯ ದೇಹ ಕೊಟ್ಟಿದ್ದಾರೆ, ಅವರನ್ನು ಕೃತಜ್ಞತೆಯಿಂದ ನೆನೆಯುವುದು ದೇವಯಜ್ಞ. ಪಿತೃಯಜ್ಞ ಅಂತ ಹೇಳಿದರೆ ಶ್ರಾದ್ದ, ತರ್ಪಣ ಮೊದಲಾದವುಗಳು. ಬದುಕಿದ್ರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ತಂದೆ ತಾಯಿಗಳನ್ನು. ಇದನ್ನು ಪಿತೃಯಜ್ಞ ಅಂತ ಕರೀತಾರೆ. ಸತ್ತ ಮೇಲೆ ಶ್ರಾದ್ದವನ್ನು ಮಾಡಬೇಕು, ಅವರ ನೆನಪಿನಲ್ಲಿ ಅನ್ನದಾನ ಮೊದಲಾದವುಗಳನ್ನು ಮಾಡಬೇಕು. ಶ್ರಾದ್ದದ ಸ್ಪಿರಿಟ್ಟು ಅದು. ಜ್ಞಾನಿಗಳಿಗೆ ಅನ್ನದಾನ, ಉಳಿದವರಿಗೂ ಕೂಡ. ಹೀಗಾಗಿ ಅದು ಪಿತೃಯಜ್ಞ ಅಂತ. ಇನ್ನು ಮನುಷ್ಯ ಯಜ್ಞ, ಅತಿಥಿಗಳಾಗಿ ಬಂದವರಿಗೆ ಸೇವೆಯನ್ನು ಸಲ್ಲಿಸುವುದು. ಭೂತ ಅಂತಂದರೆ ಸುತ್ತಮುತ್ತಲಿರುವ ಪ್ರಾಣಿಗಳಿಗೆ ನಮ್ಮಿಂದ ತೊಂದರೆ ಆಗಬಾರದು, ಹಕ್ಕಿ ಮೊದಲಾದವುಗಳಿಗೆ ಅನ್ನವನ್ನು ಹಾಕಬೇಕು. ಇವುಗಳೆಲ್ಲ ಭೂತಯಜ್ಞ. ಈ ರೀತಿ ಒಳ್ಳೆಯ ಸಂಸ್ಕಾರಗಳನ್ನು ರೂಢಿಸಿಕೊಂಡು ಇದರಿಂದ ಈ ಕ್ರಿಯೆಗಳನ್ನು ಮಾಡ್ತಾ ಎಲ್ಲರಿಗೂ ಬದುಕುವಂತಹ ಮತ್ತು ಬದುಕಲು ಕೊಡುವಂತಹ ಒಂದು ಜೀವನ ವಿಧಾನ ಒಂದು ಕಾಲದಲ್ಲಿ ಇತ್ತು. ಇವಾಗ ಇಲ್ಲ ಅಂತ ಹೇಳ್ತಾ ಇಲ್ಲ, ಈಗಲೂ ಇದೆ, ಆದರೆ ಅದು ಬೇರೆ ರೀತಿಯಲ್ಲಿ ಇದೆ. ಇದೇ ಎಲ್ಲದರ ಸಾರ. ಅಷ್ಟೌ ಚಾತ್ಮಗುಣಾಸ್ತಾತ ಶೃಣುತಾನಪಿ ಭಾರತ. ಈ ಸಂಸ್ಕಾರ ಮೊದಲಾದವುಗಳೆಲ್ಲ ಇತ್ತು ಅಂತಂದರೆ ಬದುಕಲು ಬೇಕಾದ, ಬೇರೆಯವರನ್ನು ಬದುಕಿಸಲಿಕ್ಕೆ ಯೋಗ್ಯವಾದ 8 ಗುಣಗಳು ಇದ್ದೇ ಇರ್ತವೆ. ಯಾವುದು? ಅನಸೂಯ, ಹೊಟ್ಟೆ ಕಿಚ್ಚಿಲ್ಲದೆ ಇರೋದು. ದಯಾ, ಕರುಣೆ ಇರೋದು. ಕ್ಷಾಂತಿ, ಕ್ಷಮೆ. ಅನಾಯಾಸಂಚ ಮಂಗಲಂ, ಯಾವುದಕ್ಕೂ ದಣಿವು ಮಾಡಿಕೊಳ್ಳದೇ ಇರೋದು. ರೋಗವನ್ನು ತಂದುಕೊಳ್ಳದೇ ಇರೋದು. ದೇಹವನ್ನು ಮಿತಿಮೀರಿ ದುಡಿಸಿ ಕೆಟ್ಟದರ ಕಡೆಗೆ ತಾವೇ ದೇಹವನ್ನು ನೂಕುವುದು ಏನಿದೆ ಅದು ಆಯಾಸ. ಹಾಗೆ ಮಾಡಿಕೊಳ್ಳದೆ ದೇಹದ ಮಿತಿಯ ಒಳಗಡೆ ಕೆಲಸ ಮಾಡಿ ಸುಖವಾಗಿ ಜ್ಞಾನಕ್ಕೆ ಸಾಧನ ಆಗುವಂತೆ ಬದುಕುವುದು ಏನಿದೆ ಅದು ಅನಾಯಾಸ. ಮಂಗಳಂ, ಒಳ್ಳೆಯ ಕೆಲಸಗಳಾಗ್ತಾ ಇರಬೇಕು. ಈ ಒಳ್ಳೆಯ ಕೆಲಸಗಳಾಗೋದರ ಏನಂತ ಹೇಳಿದ್ರೆ ಮನಸ್ಸು ನೆಮ್ಮದಿಯಿಂದ ಇರಲಿಕ್ಕೇನು ಬೇಕೋ ಅದನ್ನು ಮಾಡಿಕೊಳ್ಳಬೇಕು. ಅಕಾರ್ಪಣ್ಯಂ, ಯಾರ ಹತ್ತಿರವೂ ಕೂಡ ದೈನ್ಯವಾಗಿ ಬೇಡದೇ ಇರೋದೇನಿದೆ ಅದು ಜೀವನದಲ್ಲಿ ಅಕಾರ್ಪಣ್ಯ. ಶೌಚಂ, 3 ತರಹದ ಶುದ್ಧಿ. ಅಸ್ಪೃಹ, ಬಯಕೆ ಇಲ್ಲದೇ ಇರೋದು. ಇವಿಷ್ಟು. ಏತೇಷ್ಟ ಗುಣಾಸ್ತಾತ ಕೀರ್ತ್ಯಂತೆ ವೈ ಮನೀಷಿಭಿಃ. ಈ ರೀತಿ
8 ಗುಣಗಳು. ಆ 8 ಗುಣಗಳ ವಿವರಣೆಯನ್ನು ಇದೇ ಹೇಳುತ್ತೆ. ಇದೇ ಭವಿಷ್ಯೋತ್ತರ ಪುರಾಣ ಅಥವಾ ಭವಿಷ್ಯ ಪುರಾಣ ಹೇಳುತ್ತೆ. ಏತೇಷಾಂ ಲಕ್ಷಣಂ ವೀರ ಶೃಣು ಸರ್ವಮಶೇಷತಃ ಅಂತ ತಾನು ಹೇಳಿದ್ದನ್ನು ತಾನೇ ವ್ಯಾಖ್ಯಾನ ಮಾಡುತ್ತೆ. ಅದು ಹೀಗಿದೆ. ನಗುಣಾನ್ ಗುಣಿನೋ ಹಂತಿ ನಸ್ತೌತ್ಯಾತ್ಮಗುಣಾನಪಿ ಪ್ರಹೃಷ್ಯೇತ ನಾಣ್ಯದೋಷೈ ಅನಸೂಯ ಪ್ರಕೀರ್ತಿತ. ಗುಣಿಗಳ ಗುಣವನ್ನು ಗುರುತಿಸಬೇಕು, ತನ್ನ ಗುಣಗಳನ್ನು ಹೊಗಳಿಕೊಳ್ಳಬಾರದು. ಪ್ರಹೃಷ್ಯತೆ ನಾಣ್ಯದೋಷೈ, ಬೇರೆಯವರ ದೋಷದಿಂದ ಇವನು ಸಂತೋಷಕ್ಕೊಳಗಾಗಬಾರದು. ಒಬ್ಬರಿಗೆ ದಡ್ಡತನ ಇದೆ ಅಂತ ಹೇಳಿದರೆ ಅದರಿಂದ ಸಂತೋಷಕ್ಕೊಳಗಾಗಬಾರದು, ದುಃಖಕ್ಕೆ ಒಳಗಾಗಬೇಕು. ಅದನ್ನು ಅನಸೂಯ ಅಂತ. ದುಃಖಕ್ಕೆ ಒಳಗಾಗೋದಂದ್ರೆ ಅಳ್ತಾ ಕೂತ್ಕೊಳ್ಳೋದು ಅಂತಲ್ಲ, ಅನುಕಂಪೆ ಇರಬೇಕು ಅಂತ ಅರ್ಥ. ನೋಡಿದ್ಯಾ, ಅವರಿಗೆ ಒಳ್ಳೆಯದಾಯಿತು, ಅವರಿಗೆ ಈ ತರಹದ ದೈಹಿಕ ದೋಷ ಇದೆ, ದೈಹಿಕ ನ್ಯೂನತೆ ಇದೆ ಅಂತ ಸಂತೋಷ ಪಡಬಾರದು. ಇದನ್ನು ಅನಸೂಯ ಅಂತ ಕರೀತಾರೆ.